ನಮಸ್ಕಾರ ವೀಕ್ಷಕರೇ. ಅತಿ ಹೆಚ್ಚು ನಿದ್ದೆ ಮಾಡುವವರನ್ನ ಕುಂಭಕರ್ಣನಿಗೆ ಹೋಲಿಸುವುದನ್ನು ನೀವು ಕೇಳಿರುತ್ತೀರಿ ಅಲ್ಲವೇ? ಹಾಗೆ ರಾಮಾಯಣದಲ್ಲಿ ಬರುವ ಕುಂಭಕರ್ಣ ನಿದ್ದೆ ಪ್ರಿಯ. 6 ತಿಂಗಳು ನಿದ್ದೆ, 6 ತಿಂಗಳು ಎಚ್ಚರ, ಇದು ಕುಂಭಕರ್ಣನ ದಿನಚರಿ. 6 ತಿಂಗಳು ನಿದ್ದೆಯ ನಂತರ ಎಚ್ಚರಗೊಳ್ಳುವ ಈ ರಕ್ಕಸನಿಗೆ ಭಯಂಕರ ಹಸಿವು ಕಾಡುತ್ತದಂತೆ. ಆಗ ಸಿಕ್ಕಿದ್ದನ್ನೆಲ್ಲ ಒಮ್ಮೆಲೆ ತಿಂದು ಬಿಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ. ಆದರೆ ಕುಂಭಕರ್ಣ 6 ತಿಂಗಳ ಕಾಲ ನಿದ್ದೆ ಮಾಡುವ ಅಭ್ಯಾಸವನ್ನಾದರೂ ರೂಢಿಸಿಕೊಂಡಿದ್ದಾದರೂ ಏಕೆ ಎಂಬುದು ನಿಮ್ಮನ್ನ ಕಾಡುತ್ತಿರಬಹುದು. ಇದರ ಹಿಂದೆ ಒಂದು ಸಣ್ಣ ಕಥೆಯೇ ಇದೆ. ಅದನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ರಾವಣನ ಸಹೋದರನಾಗಿದ್ದ ಕುಂಭಕರ್ಣ ಕೊಂಚ ಉತ್ತಮ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದ. ದೇವತೆಗಳ ನಾಯಕನಾಗಿರುವ ಇಂದ್ರನು ಕುಂಭಕರ್ಣನು ಹೆಚ್ಚು ಬುದ್ಧಿವಂತ ಮತ್ತು ಧೈರ್ಯಶಾಲಿ ಎಂಬ ಕಾರಣಕ್ಕೆ ಆತನ ಮೇಲೆ ಅಸೂಯೆಗೊಂಡಿದ್ದನು. ಕುಂಭಕರ್ಣನ ಮೇಲೆ ಹಗೆ ತೀರಿಸಿಕೊಳ್ಳಲು ತಕ್ಕ ಸಮಯಕ್ಕಾಗಿ ಇಂದ್ರನು ಕಾಯುತ್ತಿದ್ದನು. ಇಂದ್ರ ಏಕೆ ಕುಂಭಕರ್ಣನ ಮೇಲೆ ಹಗೆ ತೀರಿಸಿಕೊಳ್ಳಲು ಕಾಯುತ್ತಿದ್ದ ಅಂದರೆ, ಒಮ್ಮೆ ಸಕಲ ಜೀವಿಗಳು ಕುಂಭಕರ್ಣನಿಂದ ನಮ್ಮನ್ನು ಪಾರು ಮಾಡು ಎಂದು ಇಂದ್ರನಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ಇಂದ್ರದೇವ ತನ್ನ ವಜ್ರಾಯುಧದಿಂದ ಕುಂಭಕರ್ಣನನ್ನ ಹೊಡೆಯುತ್ತಾನೆ. ಇದರಿಂದ ಕೋಪಗೊಂಡ ಕುಂಭಕರ್ಣ ಇಂದ್ರನ ವಾಹನವಾದ ಐರಾವತದ ಒಂದು ದಂತವನ್ನೇ ಮುರಿಯುತ್ತಾನೆ. ಬ್ರಹ್ಮನನ್ನ ಒಲಿಸಿಕೊಳ್ಳುವುದಕ್ಕಾಗಿ 3 ಜನ ಸಹೋದರರಾದ ರಾವಣ, ಕುಂಭಕರ್ಣ ಮತ್ತು ವಿಭೀಷಣ ಯಜ್ಞಯಾಗಾದಿಗಳನ್ನು ನಡೆಸುತ್ತಿದ್ದರು. ಬ್ರಹ್ಮನು ಅವರುಗಳ ಪ್ರಾರ್ಥನೆಗೆ ಒಲಿದಾಗ ಕುಂಭಕರ್ಣನಿಗೆ ಏನು ವರಬೇಕೆಂದು ಕೇಳುತ್ತಾನೆ. ಇಂದ್ರನ ಕುಟಿಲತೆಯಿಂದಾಗಿ ಇಂದ್ರಾಸನ ಎಂದು ಕೇಳುವ ಬದಲಾಗಿ ಕುಂಭಕರ್ಣನು ನಿದ್ರಾಸನ ಎಂದು ಕೇಳುತ್ತಾನೆ. ಇಂದ್ರಾಸನದ ಬದಲಿಗೆ ನಿದ್ರಾಸನ ಎಂಬುದಾಗಿ ಕೇಳಿಕೊಂಡ ಕುಂಭಕರ್ಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅದನ್ನು ಸರಿಪಡಿಸಿಕೊಳ್ಳುವ ಮುನ್ನವೇ ಬ್ರಹ್ಮನು ಅಸ್ತು ಎಂಬುದಾಗಿ ನುಡಿಯುತ್ತಾನೆ. ಕುಂಭಕರ್ಣ ಕೇಳಿಕೊಂಡಿರುವರ ಸಫಲವಾಗುತ್ತದೆ. ಕುಂಭಕರ್ಣನ ಮೇಲೆ ಅಸೂಯೆಯನ್ನ ಹೊಂದಿದ್ದ ಇಂದ್ರನು ಸರಸ್ವತಿಯನ್ನ ಪ್ರಾರ್ಥಿಸಿಕೊಂಡು ಕುಂಭಕರ್ಣನ ಬಾಯಿಯಲ್ಲಿ ಇಂದ್ರಾಸನದ ಬದಲಿಗೆ ನಿದ್ರಾಸನ ಎಂಬುದಾಗಿ ಉಚ್ಚರಿಸುವಂತೆ ಮಾಡಿದನು. ಹೀಗೆ 6 ತಿಂಗಳು ನಿದ್ದೆ ಮತ್ತು 6 ತಿಂಗಳು ಎಚ್ಚರ ಎಂಬ ವರವನ್ನು ಪಡೆದುಕೊಳ್ಳುವ ಕುಂಭಕರ್ಣನು ನಿದ್ದೆಯಿಂದ ಎಚ್ಚೆತ್ತೊಡನೆ ಹಸಿವನ್ನ ತೀರಿಸಿಕೊಳ್ಳಲು ಸಿಕ್ಕಿದ್ದನ್ನೆಲ್ಲ ತಿನ್ನುತ್ತಾನೆ. ವೀಕ್ಷಕರೇ, ಇದಾಗಿತ್ತು ಕುಂಭಕರ್ಣನ ನಿದ್ರೆಯ ಹಿಂದಿನ ರಹಸ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.